ವೀರ್, ನೀವು ಪಿಕ್ನಿಕ್ ಹೇಗೆ ಹೋಗ್ತಾ ಇದ್ದೀರಾ? ತಾತ, ಇವ್ರ ಹತ್ರ ಇಂಟರ್ನ್ಯಾಷನಲ್ ಸವಾರಿ ಇದೆ ಅಲ್ವಾ, ಚುಲ್ಬುಲ್. ಇವರು ಆ ಕತ್ತೆ ಮೇಲೆ ಕೂರ್ತಾರೆ, ಆಮೇಲೆ ಹೋಗ್ತಾ ಇರ್ತಾರೆ ರೋಡಲ್ಲಿ. ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಒಂದು ಆಮೆ ಅವ್ರನ್ನ ಓವರ್ಟೇಕ್ ಮಾಡ್ತಾ ಇರುತ್ತೆ ಅಂತೆ. ತಾತ, ಹೆದರ್ಬೇಡಿ, ನಾವು ನಡ್ಕೊಂಡು ಹೋಗ್ತೀವಿ. ಓಕೆ, ಎಂಜಾಯ್. ಇವ್ ನನಗೇನಾದ್ರೂ ಅಂದ್ರೆ ಪರವಾಗಿಲ್ಲ, ಆದ್ರೆ ನಿಮ್ಗೇನಾದ್ರೂ ಅಂದ್ರೆ ನನಗ್ ತಡ್ಕೊಳಕ್ ಆಗೋದಿಲ್ಲ. ತುಂಬಾ ಕೋಪ ಬರುತ್ತೆ. ಬನ್ನಿ, ಅವನೊಂದು ಒಳ್ಳೆ ಪಾಠ ಕಲ್ಸೋಣ. ಓಕೆ, ಒಳ್ಳೆ ಮಜಾ ಬರುತ್ತೆ. ಇಮ್ಲಿ, ಬಂಟಿಗೆ ಆ ಡಾಗ್ ಸೀಕ್ರೆಟ್ ಬಗ್ಗೆ ಯಾವತ್ತೂ ಹೇಳೋದ್ ಬೇಡ. ಯಾವ ಸೀಕ್ರೆಟ್? ಅದು ಏನಂದ್ರೆ, ಯಾರಾದ್ರೂ ಹೋಗಿ ನಾಯಿಗಳಿಗೆ ಜೋರಾಗಿ ಕಿಸ್ಕೊಟ್ರೆ ಅದ್ರ ತಲೆ ಮೇಲೆ ಒಂದು ಹ್ಯಾಂಡಲ್ ಬಂದು ಅದ್ರ 4 ಕಾಲ್ಗಳು ಟೈರ್ ಆಗುತ್ತೆ. ಆಮೇಲೆ ಅವ್ರನ್ನ ಸ್ಕೂಟಿ ತರ ಓಡಿಸ್ಬೋದು ಆರಾಮಾಗಿ. ಹೌದು ಅಲ್ವಾ? ನಾನಿದನ್ ಮರ್ತೇ ಹೋಗಿದ್ದೆ ವೀರ್. ಸದ್ಯ ಬಂಟಿ ಇಲ್ಲೆಲ್ಲೂ ಇಲ್ಲ. ನಡಿ ಹೋಗೋಣ ನಾವು ಪಿಕ್ನಿಕ್ಗೆ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಕೇಕಿ ಫೇಕಿ, ನೋಡಿ, ನಾನ್ ನಿಮ್ಗೆ ಎಂತ ಸೀಕ್ರೆಟ್ ಹೇಳ್ತೀನಿ ಅಂದ್ರೆ ಅದು ಯಾರಿಗೂ ಗೊತ್ತಿರಲ್ಲ. ನಾಯಿ ಕತ್ತೆಗಳೆಲ್ಲ ಸ್ಕೂಟರ್ ಕಾರಾಗೋ ಪವರ್ ಇರುತ್ತೆ, ಗೊತ್ತಾ? ಬಾಯಲ್ಲೆಲ್ಲ ಕುಂದೋಡ್ರಾಯ್ತು. ಈಗ ನೋಡಿ, ಇದ್ರ ತಲೆ ಮೇಲೆ ಒಂದು ಸ್ಟೀರಿಂಗ್ ಹ್ಯಾಂಡಲ್ ಬರುತ್ತೆ, ಮತ್ತೆ ಇದ್ರ 4 ಕಾಲ್ಗಳು ಟೈರ್ ಆಗುತ್ತೆ. ನನ್ನನ್ನು ಸ್ಕೂಟರ್ ಆಗಿ ಮಾಡ್ಕೋತ್ಯಾ? ಇರು, ನಿನ್ಗಿದೆ ಮಾಡ್ತೀನಿ. ತಗೋ. ಎಳ್ನೀರು ಕುಡಿಬೇಕು ಅಂತ ಅನ್ಸ್ತಾ ಇದೆ. ಈಗಲೂ ಒಂದು ಎಳ್ನೀರನ್ನ ಕೆಳಗಡೆ ಬೀಳಿಸ್ತೀನಿ. ನನ್ನ ಕಾಲು. ಜಿಡ್ಡು, ಒಂದೇ ಒಂದು ಎಳ್ನೀರನ್ನ ಕೆಳಗಡೆ ಬೀಳ್ಸು. ನನಗೆ ಎಳ್ನೀರು ಕುಡಿಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ತೆಂಗಿನ ಮರದಲ್ಲಿರುವಂತ ಎಲ್ಲ ಎಳ್ನೀರುಗಳೇ ಈಗ ಕೆಳಗೆ ಬಂದು ಅವನ್ ಮುಂದೆ ಹಾಜರಾಗಿ. ವಾವ್ ವೀರ್, ಇಲ್ಲೋಡು ಹೇಗೆ ಎಳ್ನೀರು ಮರದಿಂದ ಕೆಳಗಡೆ ಬರ್ತಾ ಇದೆ. ಇವ್ ನಮ್ ಸ್ನೇಹಿತನ ಕಟ್ ಮಾಡಿ ಕುಡಿತಿದ್ದಾನೆ. ಇವನ್ನ ಸುಮ್ನೆ ಬಿಡಬೇಡ ನಾವು. ಅಟ್ಯಾಕ್! ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ಜಿಂಟು, ಈ ಜಾದುವಿನ ಎಳ್ನೀರನ್ನ ಮಾಡಿ ಹೋಗ್ಬೇಡ. ನೀವ್ಯಾರು? ಬಾ, ನಾನು ಹೇಳ್ತೀನಿ. ಜಿಂಟು, ಅವನ್ನ ತಡಿ, ಅವೆಲ್ಲ ಓಡ್ತಿದ್ದಾವೆ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಹೇ, ನಿಂತ್ಕೊಳ್ಳಿ, ನಾನ್ ಹೇಳ್ತಾ ಇದ್ದೀನಿ, ನಿಂತ್ಕೊಳ್ಳಿ. ನಾನ್ ಹೇಳ್ತಾ ಇದ್ದೀನಿ ನಿಮ್ಗೆ, ನಿಂತ್ಕೊಳ್ಳಿ. ನನ್ನ ಜಾದುವಿಂದ ಅವ್ರು ಬಾಗಿರೋದ್ರಿಂದ ಅದು ನಡೆಯೋದಿಲ್ಲ ಅಂತ ಕಾಣತ್ತೆ. ಅವ್ರ ಇಷ್ಟಕ್ಕೆ ಅವ್ರು ನಿಲ್ಲೋವರೆಗೂ ಇದು ಸಾಧ್ಯ ಇಲ್ಲ. ಏನ್ ಮಾಡೋದು ಈಗ ವೀರ್? ಬಾ, ಅವ್ನ ಹಿಡಿಯೋಣ ಹಾಗಿದ್ರೆ. ಇದೇನ್ರಿ ಅಪ್ಪ, ಕಾಪಾಡ್ರಿ.
ಅರೆ ನಮ್ಮೂರಲ್ಲಿ ಹೀಗಾಗೋಕ್ ಸಾಧ್ಯ ಇಲ್ಲ. ಅರೆ ಏನ್ ಮಾಡ್ತಾ ಇದೀಯಾ? ತೆಗಿ ನಿನ್ ಗಾಡಿ. ಎಂತೆಂತ ಜನ ಇರ್ತಾರಪ್ಪ. ಇದೇನು? ನನ್ನ ಅಯ್ಯೋ ನನ್ ಬೈಕ್. ಅಯ್ಯೋ ನನ್ನ ಮೋಟಾರ್ ಸೈಕಲ್ ತಗೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ನಿಲ್ಲಿ. ಅಯ್ಯೋ ನನ್ ಗಾಡಿ. ರೋಬೋ ಬಾಯ್ ನನ್ ಗಾಡಿ ತಗೊಂಡು ಹೋಗ್ತಿದ್ದಾರೆ. ಜಿಂಟು, ಹೇಗಾದ್ರೂ ಮಾಡಿ ಇವ್ರನ್ನ ನಿಲ್ಸು. ನಾನು ಪ್ರಯತ್ನ ಪಡ್ತೀನಿ. ನಿಂತ್ಕೊಳ್ಳಿ. ಅರೆ ಇದೇನ್ ಮಾಡ್ಲಿಕ್ಕೆ ಹತ್ತೀರಿ? ಆಟ ಮುಗ್ದಿದೆ ಗೆಳೆಯರೇ. ಎಲ್ರು ಅಟ್ಯಾಕ್ ಮಾಡಿ. ವೀರ್, ಎಮ್ಲಿ, ಜಿಂಟು ಎಲ್ಲಿ? ಅವನ ಹತ್ರ ಜಾದು ಮಾಡು ಅಂತ ಹೇಳು ಬೇಗ. ಇವ್ರನ್ನ ಜಾದುವಿಂದ ಸೃಷ್ಟಿಸಲಾಗಿದೆ, ಅದಕ್ಕೆ ನನ್ನ ಜಾದು ಇವ್ರ ಹತ್ರ ವರ್ಕೌಟ್ ಆಗ್ತಿಲ್ಲ. ಹಾಗಾದ್ರೆ ಸ್ನೇಹಿತರೆ ವಾಪಸ್ ಹೊರಟೋಗಿ, ಇಲ್ಲ ಅಂದ್ರೆ ನನ್ಗೆ ಮತ್ತೊಮ್ಮೆ ಕೋಪ ಬಂದ್ರೆ ಅಷ್ಟೇ. ನಾನು ಎಲ್ಲಿದ್ದೀನಿ? ನಾನು ಯಾರು? ಅಯ್ಯೋ ದೇವ್ರೆ, ಇವಾಗ ನಾನು ಏನ್ ಮಾಡ್ಲಿ? ಇವನು ಯಾವಾಗ ಸರಿ ಹೋಗ್ತಾನೋ? ಎಲ್ರು ಸೇರಿ ಅಟ್ಯಾಕ್ ಮಾಡಿ. ವೀರ್, ಇವರೆಲ್ಲ ವಾಪಸ್ ಬರ್ತಾರೆ. ಇವ್ರಿಗೆ ಪಕ್ಕ ಏನಾದ್ರೂ ಮಾಡ್ಬೇಕು. ಚಿಂಟು ಹೇಳ್ತಿದ್ದ, ಅವ್ರು ಎಲ್ಲಿವರೆಗೂ ಜಂಪ್ ಮಾಡ್ತಿರ್ತಾರೋ ಅವ್ರಿಗೆ ಮ್ಯಾಜಿಕ್ ಏನು ಮಾಡಕ್ಕಾಗಲ್ಲ. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಇಮ್ಲಿ? ಏನಾದ್ರೂ ಈ ತರ ಮಾಡು, ಅವ್ರಾಗವ್ರೆ ಆ ಮರನ ಹೋಗಿ ಸೇರೋ ತರ ಮಾಡ್ಬೇಕು ನೀನು. ಓ ಚುಲ್ಬುಲ್, ಆ ಎಳ್ಳಿರ್ಗಳು ಎಲ್ಲಿದ್ದಾವೆ? ನಾನು ಚಾಟ್ ತಿನ್ನೋದಕ್ಕೆ ಅಂತ ಬಂದಿದ್ದೆ. ಅಲ್ಲಿ ವೀರ್ ಒಬ್ನೇ ಹೋರಾಟ ಮಾಡ್ತಿರ್ಬೇಕು. ಬಾ ಹೋಗೋಣ. ವೆರಿ ಗುಡ್, ಇವಾಗ ನಡಿ ಬೇಗ. ನೀವೆಲ್ರು 4 ಕಡೆ ಕೂಡ ಸುತ್ಕೊಳ್ಳಿ. ನಾವೆಲ್ರು ಸೇರಿ ಅಟ್ಯಾಕ್ ಮಾಡ್ತಿದೀವಿ. ಇಮ್ಲಿ, ನೀನ್ ದೂರ ಹೋಗು, ಇಲ್ಲ ಅಂದ್ರೆ ನಿಂಗೆ ಏಟಾಗುತ್ತೆ. ನಾನು ಹೋಗ್ತಾ ಇದ್ದೀನಿ, ಆದ್ರೆ ಒಂದ್ ಮಾತು ನೆನ್ಪಿಟ್ಕೋ, ಅವ್ರೆಲ್ಲರೂ ನಮ್ ತರನೇ ಆಡಕ್ ಟ್ರೈ ಮಾಡ್ತಿದ್ದಾರೆ. ಜಿಂಟು ಬಂದ್ರೆ ನೀನ್ ಇದನ್ ಮಾಡ್ಬೋದು. ಇದು ಕೆಲ್ಸ ಮಾಡಿದ್ರೆ ಸಾಕು. ಜಿಂಟು ಕೀಳು. ಸ್ನೇಹಿತರೆ, ನಾವು ಸೋಲ್ನ ಒಪ್ಕೊಳ್ಬಾರ್ದು. ಇವ್ರನ್ನ ಇವತ್ತೇ ಇಲ್ಲೇ ಅಟ್ಯಾಕ್. ಅರೇ ನೀವುಗಳು, ಕಮಾನ್, ಸಲ್ಯೂಟ್. ನಾವು ಆಲ್ ಇಂಡಿಯಾ ಎಳ್ನೀರ್ ಕಂಪನಿಯ ಲೀಡರ್ಗಳು. ನಮ್ಗೆ ಗೊತ್ತಾಗಿದೆ ನೀವಿಲ್ಲಿ ಬಂದಿದ್ದು, ಅದಕ್ಕೆ ಗುಡ್ ಜಾಬ್ ಅಂತ ಹೇಳಕ್ಕೆ ಬಂದ್ವಿ. ನಿಮ್ಮ ಈ ಕಾಟದಿಂದ ಅವನು ಓಡ್ ಹೋಗಿದ್ದಾನೆ. ಈಗ ಗೆಲುವು ನಮ್ದೇ ಆಗಿರುತ್ತೆ.
ಈಗ ನಿಮ್ಮೆಲ್ರಿಗೂ ಸುಸ್ತಾಗಿರುತ್ತೆ, ಮನೆಗೆ ಹೋಗಿ ನಿದ್ದೆ ಮಾಡ್ಕೊಳ್ಳಿ. ಏನು ನಿಮ್ಮೆಲ್ರಿಗೂ ಮನೆಗೆ ಹೋಗೋ ಇಷ್ಟ ಇದೆಯಾ ಏನು? ಅವ್ರೆಲ್ರಿಗೂ ಮನೆಗೆ ಹೋಗ್ಬೇಕಂತೆ, ಅವ್ರನ್ನ ಸೇಫ್ ಆಗಿ ಡ್ರಾಪ್ ಮಾಡ್ಬಿಡ್ಬಾ. ಓಕೆ, ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಇಮ್ಲಿ ಥ್ಯಾಂಕ್ಸ್, ನೀನು ಒಳ್ಳೆ ಐಡಿಯಾ ಕೊಟ್ಟೆ. ಚಲ್ಬುಲ್, ನೀನ್ ಯಾವಾಗಾದ್ರೂ ಎಳ್ನೀರ್ ಕುಡಿಬೇಕು ಅಂದ್ರೆ ಖರೀದಿಸ್ಬಿಟ್ಟು ಕುಡಿ ಆಯ್ತಾ? ಮರದಿಂದ ಕೆಳಗಡೆ ಬಾ ಅಂತ ಮಾತ್ರ ಹೇಳ್ಬೇಡ. ಇಲ್ಲ ಇಮ್ಲಿ, ಕ್ಯಾರೆಟೇ ಚೆನ್ನಾಗಿತ್ತು. ನಾನು ಇನ್ಮೇಲೆ ಯಾವತ್ತೂ ಎಳ್ನೀರ್ನ ಹೀಗಂತೂ ಕುಡಿಯೋದಿಲ್ಲ. ವೀರ್, ಹೊರಗೋಗಿ ಆಟ ಆಡಿ. ನಾನು ಹುಷಾರಾಗಿದ್ದೀನಿ. ಇಲ್ಲ ತಾತ, ನೀವ್ ಹುಷಾರಾಗಿಲ್ದೇ ಇರೋವರೆಗೂ ನಾನು ಯಾವತ್ತೂ ಆಟಾಡಕ್ ಹೋಗಲ್ಲ. ನೀನು ತುಂಬಾ ಒಳ್ಳೆ ಹುಡುಗ ವೀರ್. ನಿನ್ ಥರನೇ ಮಕ್ಕಳು ಎಲ್ಲರಿಗೂ ಸಿಕ್ಬಿಟ್ರೆ ನಾನ್ ಸ್ವಲ್ಪ ಹೊತ್ತು ಮಲ್ಕೋತೀನಿ, ನೀವು ಹೋಗಿ ಆಟ ಆಡಿ. ಇಮ್ಲಿ, ನನ್ಗೆ ಈಗ ಆಟ ಆಡಕ್ಕೆ ಮನ್ಸೇ ಇಲ್ಲ ಗೊತ್ತಾ? ಏನಾಯ್ತು? ನೀವೆಲ್ಲ ಇಷ್ಟೊಂದು ಬೇಜಾರಲ್ಲಿ ಯಾಕಿದ್ದೀರಾ? ತಾತನ್ಗೆ ಹುಷಾರಿಲ್ಲ, ಅದಕ್ಕೆ ಆಡೋದಕ್ಕೆ ಮನ್ಸಿಲ್ಲ ನನಗೆ. ಯಾಕೆ ಹುಷಾರಾಗಿಲ್ಲ? ಏನಾಯ್ತು? ತಾತಂಗೆ ವಯಸ್ಸಾಗಿದೆ ಅಲ್ವಾ, ಅದಕ್ಕೆ ಈ ತರ ಎಲ್ಲ ಆಗ್ತಿರೋದು. ವಯಸ್ಸಾದ್ಮೇಲೆ ಈ ತರ ಎಲ್ಲ ಕಾಯಿಲೆಗಳು ಬಂದೇ ಬರುತ್ತೆ. ಸರಿ, ಹಾಗಾದ್ರೆ ಈಗ್ಲೇ ಅಜ್ಜನ ಸರಿ ಮಾಡ್ತೀನಿ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಈಗ ಅಜ್ಜನ ಆರೋಗ್ಯ ಹಾಳಾಗೋದಿಲ್ಲ. ಬನ್ನಿ ಆಟ ಆಡೋದಕ್ಕೆ ಈಗ ನಾವು ಹೋಗೋಣ. ಹಾ, ಇವಾಗ ನನ್ನ ಆರೋಗ್ಯ ತುಂಬಾನೇ ಚೆನ್ನಾಗಿದೆ. ವೀರ್, ನಾನ್ ಬಜಾರ್ಗೆ ಹೋಗಿ ಸಾಮಾನ್ ತಗೊಂಡ್ಬರ್ತೀನಿ. ಅದ್ಯಾರು? ಅವರೇ ನಮ್ಮ ಅಜ್ಜ. ಇಮ್ಲಿಯ ಪ್ರಕಾರ ವಯಸ್ಸಾದ್ಮೇಲೆ ಅವ್ರ ಆರೋಗ್ಯ ಸರಿ ಇರೋದಿಲ್ಲ ಅಂತಾರಲ್ಲ, ಅದಕ್ಕೆ ಅವ್ರನ್ನ ಸರಿ ಮಾಡಿದೀನಿ. ಈಗ ನೋಡ್ದ, ಅವ್ರಿನ ಮೇಲಿಂದ ಆರೋಗ್ಯ ಕೆಡ್ಸ್ಕೊಳ್ಳಲ್ಲ. ನಿಮ್ಮ ಅಜ್ಜ ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಿದ್ರು ಅಲ್ವಾ? ನಾನು ಹೋಗ್ಬಿಟ್ಟು ನೋಡ್ತೀನಿ ನಮ್ಮ ಅಜ್ಜ ಹೆಂಗಾದ್ರೆ ಹೇಗ್ ಕಾಣಿಸ್ತಾರೆ ಅಂತ. ನಾನ್ ಸ್ವಲ್ಪ ಹೊತ್ರಲ್ಲೇ ಬರ್ತೀನಿ. ಇಮ್ಲಿ, ಬೇಗ ಹೋಗು. ಯಾರಾದ್ರೂ ತಾತನ ನೋಡೋದಕ್ಕಿಂತ ಮುಂಚೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು. ಬಾಸ್, ಈ ಗನ್ ಹೇಗಿದೆ? ಇದು ವೈರಸ್ ಬಾಲ್ ಎಸೆಯುವಂತಹ ಗನ್. ಈ ಜೆಲ್ಲಿ ಬಾಲ್ ಅಲ್ಲಿ ಎಂತಹ ವೈರಸ್ ಇದೆ ಅಂತಂದ್ರೆ, ಇದು ವೀರ್ನ ದೇಹದೊಳಗಡೆ ಹೋದ್ರೆ ಅವನ ಇಂಟರ್ನಲ್ ಕಮಾಂಡ್ ರಿಸೀವಿಂಗ್ ಸಿಸ್ಟಮ್ ಹಾಳಾಗಿ ಹೋಗ್ಬಿಡುತ್ತೆ. ಅವನು ಒಂದೊಂದು ಪರಿಸ್ಥಿತಿಗೆ ಹೋರಾಡೋದಕ್ಕೆ ಅವನ ಹತ್ರ ಒಂದೊಂದು ರೀತಿಯ ಸೂಟ್ ಇದೆ, ಬೇರೆ ಬೇರೆ ಆಯುಧಗಳಿವೆ. ಇವೆಲ್ಲವೂ ವೀರ್ನ ಕಮಾಂಡ್ ನಿಂದಲೇ ಹೊರಗೆ ಬರುತ್ತವೆ. ಆದ್ರೆ ಈ ವೈರಸ್ ನಿಂದ ಅವನ ಕಮಾಂಡ್, ಅವನ ಸೂಟ್ ಮತ್ತು ಅವನ ಆಯುಧಗಳ ಮೇಲೆ ನಡೆಯೋದಿಲ್ಲ. ಅವನು ಒಂದು ನಾರ್ಮಲ್ ರೋಬೋಟ್ ರೀತಿ ಆಗ್ಬಿಡ್ತಾನೆ, ವಿತೌಟ್ ಎನಿ ವೆಪನ್, ವಿತೌಟ್ ಎನಿ ಸೂಟ್. ಬಾಸ್, ಯು ಆರ್ ಜೀನಿಯಸ್. ನೀನೀ ಗನ್ ತಗೊಂಡು ಹೋಗೋ ಮತ್ತು ನಿನ್ನ ಕೆಲಸ ಮಾಡೋ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ತಾ ಇದೀಯಾ? ನಾನ್ ನನ್ನ ಕೆಲಸ ಮಾಡಕ್ ಹೋಗ್ತಿದ್ದೀನಿ ಬಾಸ್. ನಾನು ಬಟ್ಟೆ ಒಗಿತಿದ್ದೆ ಬಾಸ್. ಬಟ್ಟೆನ ಆಮೇಲೆ ತೊಳಿ. ಹೋಗು, ಅವನ ದೇಹಕ್ಕೆ ಈ ವೈರಸ್ ಜಲ್ಲಿನ ಹೊಡೆದು ಬಿಟ್ಬಾ. ಹೋಗು, ಅವನು ಒಂದು ನಾರ್ಮಲ್ ರೋಬೋಟ್ ಆಗ್ತಾನೆ. ಮತ್ತ ಅವನನ್ನ ಇಲ್ಲಿ ಕರ್ಕೊಂಬಾ ನೀನು. ಮತ್ ನಿನಗೆ ನೆನಪಿರ್ಲಿ, ಗುರಿ ಸರಿಯಾಗಿಡ್ಬೇಕು. ಯಾವ್ದಾದ್ರೂ ಸಾಮಾನ್ಯ ಜನರ ದೇಹಕ್ಕೆ ಈ ಜೆಲ್ಲಿ ಬಾಲ್ ಬಿದ್ಬಿಟ್ರೆ ಅವ್ರಿಗೆ ಎಷ್ಟು ತುರಿಕೆ ಆಗುತ್ತೆ ಅಂತಂದ್ರೆ ಅವನ್ ತಡ್ಕೊಳಕ್ ಆಗೋದೇ ಇಲ್ಲ. ನನ್ ಗುರಿ ಯಾವತ್ತಿದ್ರೂ ಪರ್ಫೆಕ್ಟ್ ಇರುತ್ತೆ ಬಾಸ್. ಇಲ್ಲಿ ನೋಡಿ. ಬೇಡ. ಏನ್ ಮಾಡ್ಬಿಟ್ಯೋ? ಏನ್ ಮಾಡ್ಬಿಟ್ಯೋ ನೀನು? ಗೊತ್ತಾಗಲ್ವೇನೋ ನಿಂಗೆ? ದೊಡ್ಡ ಮಗನೇ ಈಗ ತುರ್ಕೆ ತಡ್ಕೊಳಕ್ ಆಗ್ತಿಲ್ವಲ್ಲೋ? ಅದನ್ನ ತೋರಿಸಿ. ಅಯ್ಯೋ, ಓಡೋ. ಏನಿದು? ನಾಚಿಕೆ ಆಗಲ್ವಾ? ನಾನ್ ಬಿಡಲ್ಲ ನಿನ್ನನ್ನ. ಸಾರಿ, ತಪ್ಪಾಗಿ ಹೊಡೆದ್ಬಿಟ್ಟೆ. ತಾತ, ಈ ತಾತ ಎಲ್ಲಿ ಹೋದ್ರು? ಅಲ್ಲಿ ನೋಡು, ಅಲ್ಲಿ ಏನೋ ತಗೋತಾ ಇದ್ದಾರೆ.
ಅದೇ ಮೇಲ್ಗಡೆದು. ವೀರ್, ಇಮ್ಲಿ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನೋಡಿ ಇದೇನಿದು ಚಮತ್ಕಾರ, ಹೇಗಾಯ್ತು? ತಾತ, ಇವೆಲ್ಲ ಜಿಂಟುವಿನ ಕೆಲ್ಸ. ಬೇಗ ಬನ್ನಿ ಈಗ. ಯಾರಾದ್ರೂ ನಿಮ್ನ ಗುಡ್ಸಕ್ ಮುಂಚೆ ಹೋಗ್ಬೇಕು ಇಲ್ಲಿಂದ. ಜಿಂಟು, ನನ್ಗೇನು ಅನಿಸ್ತಾನೆ ಇಲ್ಲ ನಾನು ಮತ್ತೆ ಹೆಂಗ ಕಾಣ್ತಾ ಇದ್ದೀನಿ ಅಂತ. ಹಾಗೆ ನಾನು ಹೇಗ್ ಕಾಣ್ತಾ ಇದ್ದೀನಿ? ನೀವು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ. ಆದ್ರೆ ಈ ವಯಸ್ಸಲ್ಲಿ ನಿಮ್ಮನ್ನ ತಾತ ಅಂತ ಕರೆಯಕ್ಕೆ ಮುಸ್ಕರ ಆಗ್ತಿದೆ ನಂಗೆ. ನಿಮ್ಮ ಖುಷಿಯೆಲ್ಲ ಇವತ್ತಿಗೆ ಕೊನೆ ಆಗುತ್ತೆ. ಆಮೇಲೆ ಕಣ್ಣೀರಿನ ನದಿ ಈಗ ಹರಿಯೋಕೆ ಶುರು ಆಗುತ್ತೆ. ಸಾರಿ, ಡೋಂಟ್ ಮೈಂಡ್. ನನಗೆ ಏನು ಆಗಿಲ್ಲ ಇವ್ಲಿ. ಇವನ ಟಾಯ್ಗನ್ ನಲ್ಲಿ ದಮ್ಮೇ ಇಲ್ಲ. ಗನ್ನಲ್ಲಿರೋ ದಮ್ ನಿನಗೆ ಇವಾಗ ಗೊತ್ತಾಗುತ್ತೆ. ತಾತ, ನೀವು ಸೈಡ್ ಅಲ್ಲಿರಿ. ವಿಂಗ್ ಸೂಟ್ ಆನ್. ಟ್ವಿಸ್ಟರ್ ಸೂಟ್ ಆನ್. ಡ್ರಿಲ್ ಸೂಟ್ ಆನ್. ವೀರ್, ಅವನು ಗನ್ನಿಂದ ಜಲ್ಲಿ ಬಾಲ್ ಹೊಡೆದಿದ್ದಾನೆ. ಅವನು ನಿನ್ನಲ್ಲಿರೋ ಕಮಾಂಡ್ ಸಿಸ್ಟಮ್ ನ ಕರಪ್ಟ್ ಮಾಡ್ಬಿಟ್ಟಿದ್ದಾನೆ. ನಿನ್ ಒಳಗಡೆ ಇರೋ ಸಿಸ್ಟಮ್ ಜಾಮ್ ಆಗ್ಬಿಟ್ಟಿದೆ. ಮತ್ತೆ ಅದು ಕಮಾಂಡ್ ನ ತಗೋತಾನೆ ಇಲ್ಲ. ಬನ್ನಿ ಸ್ನೇಹಿತರೆ, ಈ ಮಾಮೂಲಿ ರೋಬೋಟ್ ನ ಕರ್ಕೊಂಡು ಹೋಗೋಣ ಬನ್ನಿ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನಾನು ವೀರ್ನ ಕರ್ಕೊಂಡು ಹೋಗ್ತೀನಿ ಅಂತೀಯ? ಏನ್ ನೋಡ್ತಿದ್ದೀರಾ? ಎ ಫಾರ್ ಅಟ್ಯಾಕ್. ಏನು ಟೆನ್ಷನ್ ಇಲ್ಲ. ಈಗ ರೋಬೋಟ್ಸ್ ನ ಕರಿಬೇಕನ್ಸುತ್ತೆ. ಇಟ್ಸ್ ಓಕೆ, ನಾನು ತಯಾರಿದ್ದೀನಿ. ಏಮ್ಲಿ, ನೀನ್ ತಾತನ ನೋಡು. ನಾನು ಇವ್ರನ್ನ ನೋಡ್ಕೋತೀನಿ. Magnetic power on. ಈಗ ನಿನ್ನ ಆಟ ಮುಗೀತು, ಮತ್ತೆ ನನ್ನ ಆಟ ಶುರು.
ನನಗೆ ನಿನ್ನ ನಗು ಕಂಡ್ರೆ ತುಂಬಾ ಕೋಪ ಬರುತ್ತೆ. ವೀರ್, ಈಗ ನಿನ್ನ ಯಾರು ಕೂಡ ಕಾಪಾಡೋದಕ್ ಸಾಧ್ಯನೇ ಇಲ್ಲ. ಆ ಪರಮಾತ್ಮನು ನಿನ್ ಕಾಪಾಡೋದಕ್ಕಾಗೋದಿಲ್ಲ. ವೀರ್! ಮ್ಯಾಡ್ ಮ್ಯಾಕ್ಸ್, ಯಾವತ್ತು ಮೇಲಿರೋನ್ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಬೇಡ. ಅವ್ನು ಯಾವಾಗ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಹೆಂಗ್ ಬೇಕಾದ್ರೂ ತಡಿತಾನೆ. ತಾತ, ಏನ್ ಟೈಮ್ ಅಲ್ಲಿ ಎಂಟ್ರಿ ಕೊಟ್ರಿ ನೀವು? ಇಲ್ಲ. ಹ? ಅರೆ, ನನ್ ಕೈಯಿಂದ ಹ್ಯಾಂಡ್ ಚೆಕ್ ಆದ್ರೂ ಮಾಡಿಸ್ಕೊಂಡು ಹೋಗೋ. ಹ? ಹೇ ವೀರ್, ನೋಡು ನಮ್ ತಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ.